ನಮಸ್ಕಾರ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಭಾರತದಲ್ಲಿ ತುಂಬಾ ಟ್ರಾಕ್ಷನ್ ಅನ್ನು ಹೊಂದಿರುವಂತಹ ಮತ್ತು ಭವಿಷ್ಯವನ್ನು ಹೊಂದಿರುವಂತಹ ಒಂದು ಸೆಗ್ಮೆಂಟ್. ಇಲ್ಲಿ ನೀವು ಹೂಡಿಕೆಯನ್ನು ಮಾಡೋದು ಹೇಗೆ, ನೀವಿಲ್ಲಿ ಯಾಕೆ ಹೂಡಿಕೆಯನ್ನು ಮಾಡಬೇಕು, ಹೂಡಿಕೆಯನ್ನು ಮಾಡೋದಕ್ಕೆ ಇರುವಂತಹ ವಿಧಾನಗಳು ಯಾವುದು, ಅದರಲ್ಲಿ ಅತಿ ಸುಲಭ ವಿಧಾನ ಯಾವುದು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೊದಲಿಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿಬಿಟ್ಟು ಭಾರತದಲ್ಲಿ ಸನ್ರೈಸ್ ಸೆಕ್ಟರ್ಸ್ ಯಾವುದು, ತುಂಬ ಟ್ರ್ಯಾಕ್ಷನನ್ನು ಹೊಂದಿರುವಂತಹ ಸೆಕ್ಟರ್ಗಳು ಯಾವುದು, ಬೆಳವಣಿಗೆಗೆ ತುಂಬ ಅವಕಾಶ ಇರುವಂತಹ ಜಾಗ ಯಾವುದು ಅನ್ನುವುದನ್ನು ಹೇಳಬೇಕಾದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಗ್ಮೆಂಟ್ಗೂ ಕೂಡ ಒಂದು ಸ್ಲಾಟನ್ನು ಇಟ್ಟಿದ್ದೆ. ಯಾಕೆ ಇದು ತುಂಬ ಮುಖ್ಯ ಅನ್ನೋದನ್ನು ಮೊದಲಿಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋವನ್ನು ನಾನು 3-4 ಭಾಗಗಳಾಗಿ ವಿಂಗಡಿಸ್ತೀನಿ. ಸೊ ದ್ಯಾಟ್ ವಿಡಿಯೋ ತುಂಬ ದೊಡ್ಡದಾಗ್ತಿದೆ ಅಂತ ಹೇಳುವವರು ಆ ಸೆಕ್ಷನನ್ನು ಕ್ಲಿಕ್ ಮಾಡಿಕೊಂಡು ನೋಡೋದು ಸುಲಭ ಆಗಬೇಕು ಅನ್ನುವ ಕಾರಣಕ್ಕೆ ಮೊದಲ ಸೆಕ್ಷನ್ನಲ್ಲಿ EV ಸೆಕ್ಟರ್ ಯಾಕೆ ಭವಿಷ್ಯದ ಸೆಕ್ಟರ್ ಆಗಿರಬಹುದು ಅನ್ನುವ ನನ್ನ ಅನಿಸಿಕೆಯನ್ನು ನಿಮಗೆ ಕೊಡ್ತೀನಿ. ಇದಾದಮೇಲೆ ಈ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡುವಂತಹ ವಿಧಾನಗಳು ಯಾವುದು ಅನ್ನೋದನ್ನು ನೋಡೋದಕ್ಕೆ ಹೋದಾಗ NSE ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ EV ವೆಹಿಕಲ್ಗಳಿಗೆ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಇಂಡೆಕ್ಸ್ ಅನ್ನೇ ಹೊರತಂದಿದೆ. ಆ ಇಂಡೆಕ್ಸ್ ಯಾವುದು ಅನ್ನೋದನ್ನು ನೋಡೋಣ. ಈ ಇಂಡೆಕ್ಸ್ ಯಾವುದು ಅನ್ನೋದನ್ನು ನೋಡಿದ ಮೇಲೆ ಇಲ್ಲಿ ಹೂಡಿಕೆ ಮಾಡುವಂತಹ 2 ವಿಧಾನಗಳು ಯಾವುದು ಅನ್ನೋದು ನಿಮಗೆ ಕಾಣೋದಕ್ಕೆ ಸಿಗುತ್ತೆ, ಗೊತ್ತಾಗುತ್ತೆ. ಅದನ್ನು ವಿಡಿಯೋದ ಕೊನೆಯಲ್ಲಿ ನಾನು ಹೇಳಿಕೊಂಡು ಹೋಗ್ತೀನಿ. ಆ್ಯಂಡ್ ನನಗೆ ಪ್ರಿಫರ್ ಮಾಡಲಿಕ್ಕೆ ಅಥವಾ ನಾನು ಪ್ರಿಫರ್ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾವ ರೀತಿಯದ್ದು ಮತ್ತು ಇದರಲ್ಲಿ ಇರುವಂತಹ ರಿಸ್ಕ್ ಅಥವಾ ನಾವಿಲ್ಲಿ ಅಲಾಟ್ ಮಾಡಬೇಕಾಗಿರುವಂತಹ ದುಡ್ಡೆಷ್ಟು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಮಸ್ಕಾರ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಮೊದಲಿಗೆ ನಾವು ನೋಡಬೇಕಾಗಿರುವಂತಹದ್ದು EV ಅಥವಾ ನ್ಯೂ ಏಜ್ ಆಟೋಮೊಬೈಲ್ಸ್ ಅಂತ ಕರೆಯೋಣ. ನಾವು ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಮಾತ್ರ ಅಲ್ಲ, ಆಟೋನಾಮಸ್ ಆಗಿರುವಂತಹ ಬೇರೆ ರೀತಿಯ ವೆಹಿಕಲ್ಗಳು. ಒಂದು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಬರುತ್ತೆ, ಹೈಬ್ರಿಡ್ ಎಲೆಕ್ಟ್ರಿಕಲ್ ಅಥವಾ ಹೈಬ್ರಿಡ್ ವೆಹಿಕಲ್ಗಳು ಬರ್ತವೆ, ವೇರ್ ICE ಅಥವಾ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಕೂಡ ಇರುತ್ತೆ, ಇನ್ನೊಂದು ಫ್ಯೂಯಲ್ ಟೈಪ್ ಕೂಡ ಬಳಕೆ ಆಗುವಂತಹ ಇಂಜಿನ್ಗಳಿರಬಹುದು, ಅಥವಾ ಭವಿಷ್ಯದಲ್ಲಿ ಇದರ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಬೇರೆ ಕಂಪನಿಗಳು ಇರಬಹುದು. ಬ್ಯಾಟರಿ ಟೆಕ್ನಾಲಜಿ ಇದೆ, ಕೆಮಿಕಲ್ಗಳು ಇದ್ದಾವೆ. ಇದಕ್ಕೆ ಅಥವಾ EV 2 ವೀಲರ್ ಅಥವಾ 4 ವೀಲರ್ಗಳಿಗೆ ಸಾಫ್ಟ್ವೇರ್ಗಳನ್ನು ಮಾಡುವಂತಹ ಕಂಪನಿಗಳು ಇದ್ದಾವೆ. ಇಲ್ಲಿಗೆ ಬೇಕಾಗಿರುವಂತಹ ಟ್ರಾನ್ಸ್ಮಿಷನ್ ಮತ್ತು ಉಳಿದಂತಹ ಕಾಂಪೊನೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ OEMಗಳಿದ್ದಾವೆ. ಇವುಗಳ ಬಗ್ಗೆ ಎಲ್ಲ ನಾವು ನೋಡಬೇಕಾಗುತ್ತೆ. ವೈ ಈಸ್ ಇಟ್ ಇಂಪಾರ್ಟೆಂಟ್ ಅಂತ. ಭಾರತದ ಓವರ್ ಆಲ್ EV ಮಾರ್ಕೆಟ್ ಜಗತ್ತಿನ 15-20% ಆಫ್ ಗ್ಲೋಬಲ್ 2 ವೀಲರ್ ಪ್ರೊಡಕ್ಷನ್ ಅನ್ನು ಮಾಡುತ್ತೆ. ಅತಿ ಹೆಚ್ಚು ಪೆನೆಟ್ರೇಷನ್ ಭಾರತದಲ್ಲಿ ಹೊಂದಿರುವಂತಹದ್ದು ಕೂಡ 2 ವೀಲರ್ ಸೆಗ್ಮೆಂಟ್ನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹದ್ದು. ಇದೇ ರೀತಿಯ ಪೆನೆಟ್ರೇಷನ್ ನಮಗೆ ಇವತ್ತು ಎಲೆಕ್ಟ್ರಿಕ್ 3 ವೀಲರ್ ಸೆಗ್ಮೆಂಟ್ನಲ್ಲೂ ನೋಡೋದಕ್ಕೆ ಸಿಗುತ್ತೆ. ಆಟೋ ರಿಕ್ಷಾಗಳಲ್ಲಿ ತುಂಬ ಆಟೋ ರಿಕ್ಷಾಗಳು EV ಬೋರ್ಡ್ಗಳನ್ನು ಹಾಕಿಕೊಂಡು, ಗ್ರೀನ್ ಬೋರ್ಡ್ಗಳನ್ನು ಹಾಕಿಕೊಂಡು ಓಡಾಡ್ತಿರೋದನ್ನು ನೀವು ನೋಡಿರ್ತೀರಿ. ಸೊ 2 ಅತಿ ಮುಖ್ಯ ಜಾಗಗಳಲ್ಲಿ ಅತಿ ಹೆಚ್ಚು EV ಪೆನೆಟ್ರೇಷನ್ ಆಗಿರುವಂತಹದ್ದು 2 ವೀಲರ್ ಮತ್ತು 3 ವೀಲರ್ ಸೆಗ್ಮೆಂಟ್ನಲ್ಲಿ. ಭಾರತದಲ್ಲಿ ಇವತ್ತಿಗೆ ಆಟೋಮೊಬೈಲ್ ಸೆಕ್ಟರ್ 35% ಮ್ಯಾನುಫ್ಯಾಕ್ಚರಿಂಗ್ GDPಗೆ ಕಾಂಟ್ರಿಬ್ಯೂಷನ್ ಅನ್ನು ಕೊಡುತ್ತೆ. ಓವರ್ ಆಲ್ GDPಗೆ, ಭಾರತದ ಓವರ್ ಆಲ್ GDPಗೆ ಈ ಆಟೋಮೊಬೈಲ್ ಸೆಕ್ಟರ್ನಿಂದ ಬರ್ತಾ ಇರುವಂತಹ ಕಾಂಟ್ರಿಬ್ಯೂಷನ್ 5-6%. ರೋಡ್ ಟ್ಯಾಕ್ಸ್ ಇರಬಹುದು, ಮ್ಯಾನುಫ್ಯಾಕ್ಚರಿಂಗಿಗಾಗಿ ಕೊಡುವಂತಹ ಟ್ಯಾಕ್ಸಸ್ ಇರಬಹುದು, ಅಥವಾ ಈ ಕಂಪನಿಗಳು ತಮ್ಮ ಪ್ರಾಫಿಟ್ನಿಂದ ಕೊಡುವಂತಹದ್ದಿರಬಹುದು, ಸ್ಯಾಲರಿ ಇರಬಹುದು, ಇಲ್ಲಿ ಜನರೇಟ್ ಆಗ್ತಾ ಇರುವಂತಹ ಕೆಲಸಗಳು, ಜಾಬ್ಸ್ ಇರಬಹುದು. ಎಲ್ಲದರಿಂದಾಗಿ ಇಷ್ಟು ಕಾಂಟ್ರಿಬ್ಯೂಷನ್ ಈ ಸೆಕ್ಟರ್ ಭಾರತಕ್ಕೆ ಮಾಡ್ತಾ ಇದೆ. ಆ್ಯಂಡ್ ಭಾರತ ಸರ್ಕಾರದ ಪ್ರಕಾರ ಈ ಕಾಂಟ್ರಿಬ್ಯೂಷನ್ 2028 ಆಗಬೇಕಾದ್ರೆ 40%ಗೆ ಹೆಚ್ಚಾಗಬೇಕು. ಸೊ ಅಲ್ಲಿ ಪುನಃ ಗ್ರೋತ್ಗೆ ಆಪರ್ಚುನಿಟಿ ಈ ಸೆಕ್ಟರ್ಗಿದೆ. ಎಲೆಕ್ಟ್ರಿಕಲ್ ವೆಹಿಕಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಹೈಬ್ರಿಡ್ ವೆಹಿಕಲ್ ಟ್ರಾನ್ಸ್ಫಾರ್ಮೇಷನ್ಗೆ ಭಾರತ ಸರ್ಕಾರವೇ ತುಂಬ ದೊಡ್ಡ ಮಟ್ಟಿನ ಸಪೋರ್ಟನ್ನು ಕೂಡ ಕೊಡ್ತಾ ಇದೆ. ನೀವು ನಮ್ಮ ನಿತಿನ್ ಗಡ್ಕರಿ ಅವರ ಮಾತುಗಳನ್ನು ಕೇಳಿರಬಹುದು. ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಕಡೆಗೆ, ಹೈಬ್ರಿಡ್ ವೆಹಿಕಲ್ಗಳ ಕಡೆಗೆ ನಮ್ಮ ಒತ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. 2030 ವೇಳೆಗೆ ರಿಜಿಸ್ಟರ್ ಆಗುವಂತಹ ಎಲ್ಲ ವೆಹಿಕಲ್ಗಳಲ್ಲಿ 30% ವೆಹಿಕಲ್ಸ್ ಎಲೆಕ್ಟ್ರಿಕ್ ಆಗಿರಬೇಕು ಅನ್ನುವ ಅನಿಸಿಕೆ ಮತ್ತು ಎಕ್ಸ್ಪೆಕ್ಟೇಷನ್ ಭಾರತ ಸರ್ಕಾರದ್ದು. ಓಲಾ ಎಲೆಕ್ಟ್ರಿಕ್ನ ಅವರ IPO ಬಂದಾಗ ಅವರ DHRPಯಲ್ಲಿ ನಾನೊಂದು ವಿಷಯವನ್ನು ಓದಿದ್ದೆ. ಅವ್ರು ಹೇಳಿದ್ದೇನು ಅಂತ ಹೇಳಿದರೆ 2028 ವೇಳೆಗೆ ಅವರು 41-56% ಹೊಸ 2 ವೀಲರ್ಗಳು ಮಾರ್ಕೆಟ್ಗೆ ಬರುವಂತಹದ್ದು ಎಲೆಕ್ಟ್ರಿಕ್ ಆಗಿರುತ್ತೆ ಅನ್ನುವಂತಹ ಪ್ರೊಜೆಕ್ಷನ್ ಒಂದನ್ನು ಕೊಟ್ಟಿದ್ರು. ಈಗಿರುವಂತಹ 5-6%ಗೆ ಕಂಪೇರ್ ಮಾಡಿದರೆ ಆಗಕ್ಕಾಗಬೇಕಾದ್ರೆ 50% 2 ವೀಲರ್ಸ್ ವಿಲ್ ಬಿ ಎಲೆಕ್ಟ್ರಿಕ್ ಅಂತ ಹೇಳುವಂತಹ ಪ್ರೊಜೆಕ್ಷನ್ ಓಲಾ ಎಲೆಕ್ಟ್ರಿಕ್ದಾಗಿತ್ತು. ಅದಾದಮೇಲೆ ಆ ಕಂಪನಿಯಲ್ಲಿ ಈಗ ಏನಾಗ್ತಿದೆ, ಅವರ ಕ್ವಾಲಿಟಿ ಇಶ್ಯೂಸ್ ಏನು ಅನ್ನೋದನ್ನು ನಾವು ಮತ್ತೆ ಡಿಸ್ಕಸ್ ಮಾಡೋಣ, ಅಥವಾ ಇಟ್ ಇಸ್ ನಾಟ್ ಅ ಪಾಯಿಂಟ್ ಆಫ್ ಡಿಸ್ಕಷನ್ ಹಿಯರ್. ಬಟ್
ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆರ್ ಹಿಯರ್ ಟು ಸ್ಟೇ ಅಂತ ಹೇಳೋದಕ್ಕೆ ಇರುವಂತಹ ಮಾತಿದು. ಇದರ ಜೊತೆಗೆ ನಿಮಗೆ ಕಾಸ್ಟ್ ಆಫ್ ಓನಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕಮ್ಮಿ ಅಂತ ಹೇಳುವಂತಹ ಒಂದು ಅನಾಲಿಸಿಸ್ ಅನ್ನ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಗಳು ಕೊಡ್ತವೆ ವೆನ್ ಕಂಪೇರ್ಡ್ ಟು ಇಂಟರ್ನಲ್ ಕಂಬಷನ್ ಎಂಜಿನ್ಸ್. ಬಟ್ ನನಗೆ ಈ ವಿಷಯದ ಬಗ್ಗೆ ಅಷ್ಟೊಂದು ಸಹಮತ ಇಲ್ಲ. ಒಂದಿಷ್ಟು ರಿಸರ್ಚ್ ರಿಪೋರ್ಟ್ಗಳನ್ನು ಓದಿದ್ದೀನಿ ನಾನು, ವೇರ್ ಥ್ರೂ ದ ಲೈಫ್ ಟೈಮ್ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ಮತ್ತು ಇಂಟರ್ನಲ್ ಕಂಬಷನ್ ಇಂಜಿನ್ ವೆಹಿಕಲ್ಗಳನ್ನು ಥ್ರೂ ದ ಲೈಫ್ ಟೈಮ್ ಖರೀದಿ ಮಾಡಿದಾಗಿಂದ ನೀವು ಆ ವೆಹಿಕಲನ್ನು ಬಿಡುವಲ್ಲಿಯವರೆಗೆ, ಕೊನೆಗೆ ಮಾರುವಲ್ಲಿವರೆಗೆ ಅಂತ ಯೋಚನೆ ಮಾಡಿ ಖರ್ಚುಗಳನ್ನು ನೋಡಿದರೆ ICE ಮತ್ತು EV ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಅಂತ ಅನಿಸುತ್ತೆ. ಆರ್ ಇನ್ ಫ್ಯಾಕ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಸರ್ವಿಸಿಂಗ್ ಕಾಸ್ಟ್ ಮತ್ತು ಉಳಿದಂತಹ ಖರ್ಚುಗಳನ್ನು ನೋಡಿದಾಗ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಬಟ್ ಈಸ್ ಆಫ್ ಯೂಸೇಜ್ ಅಂತ ಹೇಳುವ ಕಾರಣಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡಬಹುದೇನೋ. ಗವರ್ಮೆಂಟು PLI ಸ್ಕೀಮ್ಗಳನ್ನು, ಫೇಮ್ ಇನ್ಸೆಂಟಿವ್ಸ್ ಅಂತ ಹೇಳೋದನ್ನು ಕೊಡ್ತಿದೆ ಈ ಸೆಕ್ಟರ್ಗೆ. ಇದು ಕೂಡ ಒಂದು ಅಡ್ವಾಂಟೇಜ್ ಇವರಿಗೆ ವೆನ್ ದೇ ಆರ್ ಪ್ಲಾನಿಂಗ್ ಟು ಗ್ರೋ. ಇದ್ರ ಜೊತೆಗೆ ಇಲ್ಲಿ ಇಲೆಕ್ಟ್ರಿಕಲ್ ವೆಹಿಕಲ್ ಇಂಡಸ್ಟ್ರಿ ಗ್ರೋ ಆಗಬೇಕು ಅಂತ ಹೇಳಿದರೆ ಒಂದಿಷ್ಟು ಬೇರೆ ಕಂಪನಿಗಳಲ್ಲಿ, ಒಂದಿಷ್ಟು ಬೇರೆ R&D ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಗ್ರೋತ್ ಬರಬೇಕು. ಇದನ್ನು ನೀವು ಗಮನ ಇಟ್ಟು ಕೇಳಿಸಿಕೊಳ್ಳಿ. ಯಾವ ಯಾವ ಸೆಕ್ಟರ್ಗಳಲ್ಲಿ ಗ್ರೋತ್ ಆದಾಗ EV ಸೆಕ್ಟರ್ನಲ್ಲಿ ನಮಗೊಂದು ಟ್ರಾನ್ಸ್ಫಾರ್ಮೇಷನ್ ಕಾಣೋದಕ್ಕೆ ಸಿಗುತ್ತೆ ಅನ್ನುವಂತಹದ್ದು ನಿಮಗೆ ಅರ್ಥ ಆಗುತ್ತೆ. ಬ್ಯಾಟ್ರಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನ್ ಎಲೆಕ್ಟ್ರಿಕಲ್ ವೆಹಿಕಲ್. ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ ಯಾರೆಲ್ಲ ಹೊಸ ಇನೋವೇಷನನ್ನು ತರ್ತಿದ್ದಾರೋ ಅವರು ತುಂಬ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗ್ತಾರೆ. ಯಾವ ಬ್ಯಾಟ್ರಿ ಫಾಸ್ಟ್ ಚಾರ್ಜ್ ಆಗುತ್ತೆ, ಯಾವ ಬ್ಯಾಟ್ರಿಯಿಂದಾಗಿ ನಿಮ್ಮ ಓವರ್ ಆಲ್ ರೇಂಜ್ ಆಫ್ ಆಪರೇಷನ್ ಹೆಚ್ಚಾಗುತ್ತೆ ಅನ್ನುವಂತಹದ್ದು ತುಂಬ ಕೀ ಪ್ಯಾರಾಮೀಟರ್ಸ್ ಈ ಬ್ಯಾಟರಿ ಕಂಪನಿಗಳನ್ನು ನಾವು ನೋಡಿದಾಗ. ಸೊ ದ್ಯಾಟ್ ಈಸ್ ಒನ್ ಪಾಯಿಂಟ್. ಎರಡನೇ ಪಾಯಿಂಟ್, ಯಾವ ಕೆಮಿಕಲ್ ಕಾಂಪೋಸಿಷನ್, ಲಿಥಿಯಂ ಅಯಾನ್ ಯೂಸ್ ಮಾಡ್ತಿದ್ರು, ಈಗ ಬೇರೆ ಬ್ಯಾಟ್ರಿಗಳ ಬಳಕೆಯನ್ನು ಮಾಡಬಹುದಾ? ಬೇರೆ ಬ್ಯಾಟ್ರಿಗಳ ಬಳಕೆಯನ್ನು ಮಾಡಿದರೆ ಅಲ್ಲಿ ಇರುವಂತಹ ಇನೋವೇಷನ್ಸ್ನ ಅವಕಾಶ ಏನು, ಅದನ್ನು ಮಾಡಿದರೆ ಹೇಗೆ ಗ್ರೋತ್ ಬರುತ್ತೆ, ಇದನ್ನು ನೋಡುವಂತಹ ಕಂಪನಿಗಳಿದ್ದರೆ ಅವರಿಗೂ ಕೂಡ ಗ್ರೋತ್ ಆಪರ್ಚುನಿಟಿ ಇದೆ. ಇನ್ನೊಂದು, ನೀವು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೋಡಿರಬಹುದು. ಅದೇ ರೀತಿಯಲ್ಲಿ ಬೇರೆ ಒಕಿನಾವಾ ಅಥವಾ ಓಲಾ ಆಂಪಿಯರ್ ಅಂತಹ ವೆಹಿಕಲ್ಗಳನ್ನು ನೀವು ನೋಡಿರಬಹುದು. ನೋಡಿದಾಗ ನೀವು ಅಲ್ಲಿ ಒಂದು ವಿಷಯವನ್ನು ನೋಡಿರ್ತೀರಿ, ಏತರ್ ಎನರ್ಜಿಯ ವೆಹಿಕಲ್ಗಳನ್ನು ನೋಡಿದ್ರು ಕೂಡ ಮೋಸ್ಟ್ ಆಫ್ ಇಟ್ಸ್ ಆಪರೇಷನ್ಸ್ ಆರ್ ಸಾಫ್ಟ್ವೇರ್ ಡ್ರಿವನ್. ಇವತ್ತು ನಿಮ್ಮ ಹಳೆಯ CD100, ಬಜಾಜ್ ಡಿಸ್ಕವರ್ನಂತಹ ಬೈಕ್ಗಳನ್ನು ನೋಡಿದರೆ ಅಲ್ಲಿ ಅದರ ಕನ್ಸೋಲ್ ಕೂಡ ಡಿಜಿಟಲ್ ಆಗಿರಲಿಲ್ಲ. ಎವ್ರಿಥಿಂಗ್ ಫ್ರಮ್ ಸ್ಪೀಡೋಮೀಟರ್, ಅದು ಬಿಟ್ಟರೆ ಟಾಕೋಮೀಟರ್ ಎರಡೇ ಇದ್ದಿದ್ದು, ಆ್ಯಂಡ್ ದೋಸ್ ವೇರ್ ದ ಓನ್ಲಿ 2 ಥಿಂಗ್ಸ್ ಆ್ಯಂಡ್ ದೇ ವೇರ್ ಆಲ್ ಅನಲಾಗ್. ಇವತ್ತು ನೀವು ಈ ವೆಹಿಕಲ್ಗಳಲ್ಲಿ ನೋಡಿದರೆ ಎವ್ರಿಥಿಂಗ್ ಈಸ್ ಸಾಫ್ಟ್ವೇರ್ ಡ್ರಿವನ್. ಒಂದು ಆಂಡ್ರಾಯ್ಡ್ ಫೋನನ್ನು ಹಿಡಿದುಕೊಳ್ಳುವ ರೀತಿಯಲ್ಲಿಯೇ ನಿಮಗೆ ಈ ವೆಹಿಕಲ್ಗಳು ನೋಡೋದಕ್ಕೆ ಸಿಗ್ತವೆ. ದೇ ಆರ್ ಇಂಟೆಲಿಜೆಂಟ್, ಸ್ಮಾರ್ಟ್ ಅಂತ ಹೇಳುವಂಥದ್ದು. ಎಷ್ಟು ಸ್ಮಾರ್ಟ್, ಎಷ್ಟು ಇಂಟೆಲಿಜೆಂಟ್ ಅಂತ ಹೇಳುವಂತಹ ಪ್ರಶ್ನೆ ಈಗಿನದ್ದಲ್ಲ. ಬಿಕಾಸ್ ದಿಸ್ ಈಸ್ ಅನ್ ಇವಾಲ್ವಿಂಗ್ ಸೆಕ್ಟರ್. ಇಲ್ಲಿ ಇಂಟೆಲಿಜೆನ್ಸ್ ಬರುತ್ತೆ ಫ್ಯೂಚರ್ನಲ್ಲಿ. ಹಾಗಿದ್ದಾಗ ಈ ಇಂಟೆಲಿಜೆನ್ಸ್ನ ಹಿಂದೆ ಕೆಲಸ ಮಾಡುವಂತಹ ಕಂಪನಿಗಳು, ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು, ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಓವರ್ ಆಲ್ CPU ಅಥವಾ ಬೇರೆ ಕಾಂಪೊನೆಂಟ್ಗಳನ್ನು ಕಂಟ್ರೋಲ್ ಮಾಡುವಂತಹ ಕಂಪನಿಗಳನ್ನು ಅಥವಾ ಸಾಫ್ಟ್ವೇರ್ ಬರೆಯುವಂತಹ ಕಂಪನಿಗಳು, ದೇ ಆಲ್ಸೋ ಬಿಕಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ದಿಸ್ ಟ್ರಾನ್ಸ್ಫಾರ್ಮೇಷನ್. ಇದರ ಜೊತೆಯಲ್ಲಿ ಈ ಓವರ್ ಆಲ್ ಮಾರ್ಕೆಟ್ಗೆ ಇರುವಂತಹ ಇನ್ನೊಂದು ಅತಿ ದೊಡ್ಡ ಸಪೋರ್ಟಿಂಗ್ ಸಿಸ್ಟಮ್ ಯಾವುದು ಅನ್ನೋದನ್ನು ನೀವು ಕೇಳಿದರೆ, 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಬ್ಯಾಟ್ರಿ ಸ್ವ್ಯಾಪಿಂಗ್ ಮಾಡುವಂತಹದ್ದು ಯಾವುದಾದ್ರೂ ಕಂಪನಿ ಬಂದರೆ, ಅಥವಾ ಫಾಸ್ಟ್ ಚಾರ್ಜಿಂಗ್ ಮಾಡಿಕೊಡುವಂತಹ ಯಾವುದಾದ್ರೂ ಕಂಪನಿ ಬಂದರೆ ಅದೊಂದು. ಆ್ಯಂಡ್ 4 ವೀಲರ್ಗಳ ವಿಷಯಕ್ಕೆ ಬಂದಾಗ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹಾಕುವಂತಹ ಕಂಪನಿಗಳು, ಯಾರ ಬಳಿಯಲ್ಲಿ ಅತಿ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ ಇದೆ, ಈ ಓವರ್ ಆಲ್ ಎಂಡ್ ಟು ಎಂಡ್ ಆರ್ಕಿಟೆಕ್ಚರನ್ನು ಕನೆಕ್ಟ್ ಮಾಡೋದಕ್ಕೆ ಬೇಕಾಗಿರುವ ಅತೀ ಮುಖ್ಯ ನೋಡ್ಗಳು ಚಾರ್ಜಿಂಗ್ ಸ್ಟೇಷನ್ಸ್. ಇದನ್ನು ಯಾರ್ಯಾರು ಇನ್ಸ್ಟಾಲ್ ಮಾಡ್ತಿದ್ದಾರೆ, ಯಾರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಿದರೆ that also becomes an investment opportunity for us. ಇದಾದಮೇಲೆ ಭಾರತದಲ್ಲಿ ಯಾಕೆ EV ಗ್ರೋತ್ಗೆ ಅವಕಾಶ ಇದೆ ಅನ್ನೋದನ್ನು ನೋಡಿದರೆ, ನಾವು ಇದನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದನ್ನು ಶುರು ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಬಹಳಷ್ಟು ಲೋಕಲಿ ಆಗ್ತಿದೆ. ಸೊ ಹಾಗಾಗಿ ನಮ್ಮ ದೇಶದ ಕಂಪನಿಗಳಿಗೆ ಇಲ್ಲಿ ಬೆಳವಣಿಗೆಗೆ ಅವಕಾಶ ಇದೆ ಅಂತ ಹೇಳೋದು ಕೂಡ ನಮಗೆ ಕಾಣ್ತಾ ಇದೆ. ನಾವು ಭಾರತದಲ್ಲಿ ಹೈವೇಗಳ ಅಭಿವೃದ್ಧಿ ಆಗ್ತಿರೋದನ್ನು ನೋಡ್ತಿದ್ದೀವಿ. ಟೋಲ್ ಕಟ್ಟಬೇಕು ಅನ್ನುವ ಒಂದು ಪ್ರಾಬ್ಲಮ್ ಇದೆ ನಿಜ. ಬಟ್ ವೆನ್ ರೋಡ್ಸ್ ಇಂಪ್ರೂವ್, ಇನ್ಫ್ರಾಸ್ಟ್ರಕ್ಚರ್ ಓವರ್ ಆಲ್ ಆಗಿ ಇಂಪ್ರೂವ್ ಆಯಿತು ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ 4 ವೀಲರ್ ಅಥವಾ 2 ವೀಲರ್ ಅಡಾಪ್ಟೇಷನ್ ಹೆಚ್ಚಾಗುತ್ತೆ. ಯಾವಾಗ ಈ ಅಡಾಪ್ಟೇಷನ್ ಹೆಚ್ಚಾಗುತ್ತೋ ಅಥವಾ ಅಡಾಪ್ಷನ್ ಹೆಚ್ಚಾಗುತ್ತೋ ಅಲ್ಲಿ ನಮಗೆ ಹೆಚ್ಚಿನ ಟ್ರ್ಯಾಕ್ಷನ್ ಆ ಸೆಕ್ಟರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಜೊತೆಗೆ ಈಗ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಗಳು ನಿಮಗೆ ಹಳ್ಳಿಗಳಲ್ಲೂ ನೋಡೋದಕ್ಕೆ ಸಿಗ್ತಾ ಇದೆ. ದಿಸ್ ಈಸ್ ಅಗೇನ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಭಾರತ ಒಂದು ಹಳ್ಳಿಗಳಿಂದ ಕೂಡಿದಂತಹ ದೇಶ, ಅಥವಾ ನಮ್ಮ
ವಿಲೇಜ್ ಅಥವಾ ರೂರಲ್ ಎಕಾನಮಿಯ ಸಪೋರ್ಟ್ ಯಾವುದಾದ್ರೂ ಒಂದು ಸೆಕ್ಟರ್ಗೆ ಬಂತು ಅಂದರೆ ಅಲ್ಲಿಂದ ಆ ಸೆಕ್ಟರ್ ಬೆಳೆಯುತ್ತೆ ಅಂತ ಹೇಳುವಂತಹದ್ದು 100% ಗ್ಯಾರಂಟೀಡ್. ನಾನು ಬರುವಂತಹದ್ದು ಉಡುಪಿ ಜಿಲ್ಲೆಯ ಒಂದು ಹಳ್ಳಿಯಿಂದ. ನನ್ನ ಹಳ್ಳಿಯಲ್ಲೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ನೋಡಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಂತಹ ಪೇಟೆಗಳಿಗೆ ಬಂದರೆ ದೀಸ್ ಆರ್ ನಾಟ್ Tier 1 ಸಿಟೀಸ್ ಇನ್ ಇಂಡಿಯಾ ಅಥವಾ Tier 1 ಸಿಟೀಸ್ ಇನ್ ಕರ್ನಾಟಕ. Tier 3, Tier 4 ಟೌನ್ಸ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಅಲ್ಲೂ ಕೂಡ ನಿಮಗೆ ರೋಡ್ನ ಮೇಲೆ ತುಂಬ ದೊಡ್ಡ ಮಟ್ಟಿನ EV 2 ವೀಲರ್ಗಳು ಕಾಣೋದಕ್ಕೆ ಸಿಗುತ್ತವೆ. ಸೊ ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದ್ಯಾಟ್ ಇಲ್ಲೂ ಕೂಡ ಬೆಳವಣಿಗೆಗೆ ಅವಕಾಶ ಇದೆ ಅಂತ ಹೇಳುವಂತಹದ್ದು. ಜನ ಇದನ್ನು ಅಡಾಪ್ಟ್ ಮಾಡಿಕೊಳ್ತಿದ್ದಾರೆ ಅಂತ ಹೇಳೋದು. ಬಟ್ ಹಿಯರ್ ಇಸ್ ಅ ಥಾಟ್, ಬರೀ EVಗಳ ಮೇಲೆ ಮಾತ್ರ ನಾವು ಬೆಟ್ ಮಾಡಿದರೆ ಸಾಕಾಗೋದಿಲ್ಲ. ಈಗ ಟೊಯೋಟೋದಂತಹ ಕಂಪನಿಗಳನ್ನು ನೀವು ನೋಡಿದರೆ ಅವರು ಹೈಬ್ರಿಡ್ ಮಾಡೆಲ್ಗಳನ್ನು ಹೊರತರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಟೊಯೋಟೋ ಹೈ ರೈಡರ್ ಅಂತ ಹೇಳುವಂತಹ ಒಂದು ಮಾಡೆಲ್ ನಿಮಗೆ ಗೊತ್ತಿರಬಹುದು. ದೇ ಆರ್ ಹೈಬ್ರಿಡ್ ಆಲ್ಸೋ. ಆಯಿತು, EVಗಳ ಕತೆ ನೀನು ಹೇಳಿದೆ, ನ್ಯೂ ಏಜ್ ಆಟೋಮೊಬೈಲ್ಗಳ ಕಥೆಯನ್ನು ನೀನು ಹೇಳಿದೆ. ಇಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಹೇಳು ಮೊದಲು ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ, ನಿಮ್ಮ ಪ್ರಯಾಣವನ್ನು ಸಿಂಪಲ್ ಮಾಡೋದಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅವರು 2024 ಮೇ ತಿಂಗಳಲ್ಲಿ ಒಂದು ಇಂಡೆಕ್ಸ್ ಅನ್ನು ಲಾಂಚ್ ಮಾಡ್ತಾರೆ. ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ಅಂತ ಹೇಳುವಂತಹ ಇಂಡೆಕ್ಸ್ ಇದು. ಈ ಇಂಡೆಕ್ಸ್ನಲ್ಲಿ 33 ಕಂಪನಿಗಳು ಸದ್ಯಕ್ಕೆ ಇದ್ದಾವೆ. ಈ ಕಂಪನಿಗಳನ್ನು ಅವರು ಹೇಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ, ನಿಫ್ಟಿ 500 ಸ್ಪೇಸ್ನಲ್ಲಿ ಇರುವಂತಹ ಕಂಪನಿಗಳು ಇವು. ನ್ಯೂ ಏಜ್ ಆಟೋಮೊಬೈಲ್ಗಳ ಮೇಲೆ, ಇಲೆಕ್ಟ್ರಿಕಲ್ ವೆಹಿಕಲ್ಸ್, ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬೇಸ್ಡ್ ಟೆಕ್ನಾಲಜಿಗಳ ಮೇಲೆ, ಅಥವಾ ಈ ಓವರ್ ಆಲ್ ಇಲೆಕ್ಟ್ರಿಕಲ್ ವೆಹಿಕಲ್ಗಳ ಸಪ್ಲೈ ಚೈನ್ ಮ್ಯಾನೇಜ್ ಮಾಡ್ತಾ ಇರುವಂತಹ, ಚಾರ್ಜಿಂಗ್ ಸ್ಟೇಷನನ್ನು ಇನ್ಸ್ಟಾಲ್ ಮಾಡ್ತಾ ಇರುವಂತಹ, ಇವುಗಳಿಗೆ ಬೇಕಾಗಿರುವಂತಹ ಕ್ಯಾಪಿಟಲ್ ಗೂಡ್ಸ್ ಪ್ರೊಡ್ಯೂಸ್ ಮಾಡುವಂತಹ, ಆಯಿಲ್, ಗ್ಯಾಸ್ ಮತ್ತು ಉಳಿದ ಫ್ಯೂಯಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಪ್ಲೈಯನ್ನು ಮಾಡುವಂತಹ ಕಂಪನಿಗಳನ್ನು ಹುಡುಕಿ ಅವುಗಳ ಒಂದು ಇಂಡೆಕ್ಸನ್ನು ತಯಾರು ಮಾಡುತ್ತೆ. ಈ ಇಂಡೆಕ್ಸ್ನಲ್ಲಿ ಏನಿದೆ ಅನ್ನೋದನ್ನು ಅಥವಾ ಇಲ್ಲಿರುವ ಕಂಪನಿಗಳು ಯಾವುದು ಅನ್ನೋದನ್ನು ನಾವು ಆ ಇಂಡೆಕ್ಸ್ನ ಫ್ಯಾಕ್ಟ್ ಶೀಟ್ಗೆ ಹೋಗಿ ನೋಡೋಣ. 33 ಕಂಪನಿಗಳು ಇದ್ದಾವೆ. ಮೇ 2024 ಇದು ಶುರುವಾಗಿದ್ದು ಅಥವಾ ಲಾಂಚ್ ಆಗಿದ್ದು. ಇಲ್ಲಿರುವಂತಹ ಸೆಕ್ಟರ್ ರೆಪ್ರೆಸೆಂಟೇಷನ್ ಅಂದರೆ ನೀವು ಈ ಸೆಕ್ಟರ್ನಲ್ಲಿ ₹100 ಹೂಡಿಕೆಯನ್ನು ಮಾಡಿದರೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡು ಹೋಗುತ್ತೆ ಅನ್ನೋದನ್ನು ನೋಡೋದಾದರೆ, ಆಟೋಮೊಬೈಲ್ ಮತ್ತು ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಗಳ ಮೇಲೆ 68% ವೇಟೇಜ್ ಈ ಇಂಡೆಕ್ಸ್ನಲ್ಲಿ ಇದೆ. ಆಟೋಮೋಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇವುಗಳನ್ನು ಸ್ಮಾರ್ಟ್ ಮಾಡುವಂತಹ ಸಿಸ್ಟಮ್ಸ್, ಇವುಗಳ ಓವರ್ ಆಲ್ ಹ್ಯಾಂಡ್ಲಿಂಗನ್ನು ಸ್ಮೂತ್ ಮಾಡುವಂತಹ ಸಾಫ್ಟ್ವೇರ್ಗಳನ್ನು ತಯಾರು ಮಾಡುವಂತಹ ಕಂಪನಿಗಳ ಮೇಲೆ 13% ವೇಟೇಜನ್ನು ಇವರಲ್ಲಿ ಕೊಟ್ಟಿದ್ದಾರೆ. ಕೆಮಿಕಲ್ಸ್, ಕ್ಯಾಪಿಟಲ್ ಗೂಡ್ಸ್, ಆಯಿಲ್, ಗ್ಯಾಸ್ ಆ್ಯಂಡ್ ಕನ್ಸ್ಯೂಮೇಬಲ್ ಫ್ಯೂಯಲ್ಸ್ ಮತ್ತು ಕನ್ಸ್ಯೂಮರ್ ಸರ್ವಿಸಸನ್ನು ಆಫರ್ ಮಾಡುವಂತಹ ಕಂಪನಿಗಳ ಮೇಲೆ ಉಳಿದಿರುವಂತಹ ಒಂದು 15%, 85% ಫಸ್ಟ್ 3 ಸೆಕ್ಟರ್ನ ಮೇಲೆ ಹೋಗಿಬಿಡುತ್ತೆ. ಉಳಿದಿರುವಂತಹ 15% ಉಳಿದಿರುವಂತಹ ಸೆಕ್ಟರ್ಸ್, ಸಪೋರ್ಟಿಂಗ್ ಸೆಕ್ಟರ್ಸ್ ಅಂತ ನಾವು ಕರೆಯಬಹುದು, ಅವುಗಳ ಮೇಲೆ ಹೂಡಿಕೆಯನ್ನು ಮಾಡಲಾಗಿದೆ. ಇಲ್ಲಿ ಟಾಪ್ ಕಾಂಟ್ರಿಬ್ಯೂಷನ್ ಅಥವಾ ಕಾನ್ಸ್ಟಿಟ್ಯೂವೆಂಟ್ಸ್ ಯಾವ ಕಂಪನಿಗಳು ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್, ಬಜಾಜ್ ಆಟೋ, ಬಾಷ್, CG ಪವರ್, ಎಕ್ಸೈಡ್ ಇಂಡಸ್ಟ್ರೀಸ್, ಸೋನಾ BLW, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಎಲೆಕ್ಸಿ. ಇಲ್ಲಿ ನಾವು ಏನನ್ನೆಲ್ಲ ನೋಡಿದ್ವೋ ಅವುಗಳ ರೆಪ್ರೆಸೆಂಟೇಟಿವ್ಸ್ ಇಲ್ಲೆಲ್ಲ ಇದ್ದಾರೆ ಅನ್ನೋದು ನಿಮಗೆ ಕಾಣುತ್ತೆ. ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್, ಫಸ್ಟ್ 4 ಕಂಪನಿಗಳು ಕೂಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್. ಕನ್ಸ್ಯೂಮರ್ ಅಥವಾ ಕ್ಯಾಪಿಟಲ್ ಗೂಡ್ಸ್ ಅನ್ನು ಕೊಡುವಂತಹದ್ದು CG ಪವರ್. ಬಾಷ್ ನಿಮಗೆ ಕಂಟ್ರೋಲ್ ಸಿಸ್ಟಮ್ಸ್ ಕೊಡುತ್ತೆ, ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಎಕ್ಸೈಡ್ ಇಂಡಸ್ಟ್ರೀಸ್ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್. ಸೋನಾ BLW ನಿಮಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳನ್ನು OEM ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುವಂತಹ ಕಂಪನಿ. ರಿಲಯನ್ಸ್ ಎಲ್ಲ ಕಡೆಯಲ್ಲೂ ಇದೆ. ಟಾಟಾ ಎಲೆಕ್ಸಿ ಸಾಫ್ಟ್ವೇರ್ ಪ್ರೊವೈಡರ್. ಸೊ ಇಂತಹ ಕಂಪನಿಗಳು ಇಲ್ಲಿ ಇದ್ದಾವೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಬಟ್ ಆಲ್ಸೋ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಹಿಯರ್. ಈ ಇಂಡೆಕ್ಸ್ನಲ್ಲಿ ಒಂದು ವಿಷಯವನ್ನು ನೀವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನೋಡೋದಾದರೆ, ಪ್ರೈಸ್ ಸಿನ್ಸ್ ಇನ್ಸೆಪ್ಷನ್ 2024 ಮೇಯ ನಂತರ ಇಲ್ಲಿಯವರೆಗೆ ಈ ಇಂಡೆಕ್ಸ್ ಹೇಗೆ ರಿಟರ್ನ್ಸನ್ನು ಕೊಟ್ಟಿದೆ ಅನ್ನೋದನ್ನು ನೋಡಿದರೆ, ದ್ಯಾಟ್ ರಿಟರ್ನ್ಸ್ ಆರ್ ನೆಗೆಟಿವ್. ಇಟ್ ಈಸ್ ಓಕೆ. ಯಾಕೆ ಅಂದರೆ ನಾವು ಮಾರ್ಕೆಟ್ ಡೌನ್ವರ್ಡ್ಸ್ ಸ್ಪೈರಲ್ನಲ್ಲಿ ಇರಬೇಕಾದ್ರೆ ಇದನ್ನು ಈಗ ಅನಲೈಸ್ ಮಾಡ್ತಿದ್ದೀವಿ. ಹೀಗೆ ಮಾಡ್ತಿರ್ಬೇಕಾದ್ರೆ ದಟ್ ಈಸ್ ಓಕೆ. ಐ ಮೀನ್ ದ ನೆಗೆಟಿವ್ ರಿಟರ್ನ್ಸ್ ಆರ್ ಫೈನ್ ಇನ್ ದ ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ನಲ್ಲಿ ಪಾಸಿಟಿವ್ ರಿಟರ್ನ್ಸ್ ಇದು ಕೊಡುತ್ತೆ ಅಂತ ಹೇಳಿದರೆ ದಿಸ್ ವುಡ್ ಬಿ ಗುಡ್. ಬಟ್ ಒಂದು ಸಮಸ್ಯೆ ಇರುವಂಥದ್ದು ನಂಗೆ ಕಾಣ್ತಾ ಇರೋದು, ಸಮಸ್ಯೆ ಅಂತ ಹೇಳೋದಿಲ್ಲ, ಬಟ್ ದರ್ ಈಸ್ ಅ ಪ್ರಾಬ್ಲಮ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ತುಂಬ ಹೆಚ್ಚಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಚ್ಚಿದೆ ಅಂತ ಹೇಳಿದರೆ ಇದರ ಬೀಟಾ ಸ್ವಲ್ಪ ಹೆಚ್ಚಿರುತ್ತೆ, ಆಲ್ಫಾ ಕೂಡ ಹೆಚ್ಚಿರುತ್ತೆ. ದ ರೀಸನ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಹೈಯರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೈಯರ್ ಅಂತ ಹೇಳಿದರೆ ಪ್ರೈಸ್ ಫ್ಲಕ್ಚುವೇಷನ್ಸ್ ತುಂಬ ಹೆಚ್ಚಿದೆ ಈ ಇಂಡೆಕ್ಸ್ನಲ್ಲಿ ಅಂತ ಹೇಳುವಂತಹದ್ದು. ದಟ್ಸ್ ಓಕೆ ಫಾರ್ ಅಸ್. ವಿಲ್ ಕೀಪ್ ಇಟ್ ಆಸ್ ಈಸ್ ಫಾರ್ ನೌ. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿರುವಂತಹ ಕಂಪನಿಗಳು ಯಾವುದು ಅನ್ನೋದನ್ನು ನಾವು ನೋಡುವುದಾದರೆ, ಇಲ್ಲಿರುವಂತಹ ಎಲ್ಲ ಕಂಪನಿಗಳ ಲಿಸ್ಟ್ ಇಲ್ಲಿದೆ. 33 ಕಂಪನೀಸ್ ಇನ್ ದ್ಯಾಟ್ ಲಿಸ್ಟ್ ಆರ್ ಹಿಯರ್. ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ, ನೀವೊಮ್ಮೆ ಕಂಪನಿಗಳ ಹೆಸರನ್ನು ನೋಡಿ. ಇನ್ ಕೇಸ್
ನಿಮಗೆ ಕಂಪನಿಗಳ ಹೆಸರನ್ನೇನಾದರೂ ನೋಟ್ ಮಾಡಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗಿಬಹುದು, ಇದನ್ನು ಪಾಸ್ ಮಾಡಬೇಕಾದ್ರೂ ನೀವು ನೋಡಬಹುದು. ಸೊ 33 ಕಂಪನೀಸ್. ಇಲ್ಲಿ ನಿಮಗೆ ಈ 33 ಕಂಪನಿಗಳ ಮೇಲೆ ಇಂಡಿವಿಜುವಲ್ ಆಗಿ ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ಮಾಡುವ ಅವಕಾಶ ಕೂಡ ಇದೆ. ಇದು ಆ ಕಂಪನಿಗಳ ಸಿಂಬಲ್ಸ್. ನೀವು ಇದನ್ನು ಹೋಗಿ ನಿಮ್ಮ ಟ್ರೇಡಿಂಗ್ ಆ್ಯಪ್ಗಳಲ್ಲಿ ಅಥವಾ ಡಿಮ್ಯಾಟ್ ಅಕೌಂಟ್ ಹೊಂದಿರುವಂತಹ ಸಾಫ್ಟ್ವೇರ್ಗಳಲ್ಲಿ ಹೋಗಿ ಹಾಕಿದರೆ ನಿಮಗೆ ಈ ಕಂಪನಿಗಳ ಹೆಸರು ಸಿಗುತ್ತೆ. ಯು ಕ್ಯಾನ್ ಇನ್ವೆಸ್ಟ್ ಡೈರೆಕ್ಟ್ಲಿ ಆಲ್ಸೋ. ಆಯಿತು, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡುವ ವಿಧಾನ ನಿಮಗೆ ಗೊತ್ತಾಯಿತು. ಈಗ ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡದೆ ಸುಲಭವಾಗಿ ಇನ್ನೇನಾದರೂ ರೀತಿಯಿಂದ ಎಲ್ಲ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಹೌ ಡು ಯು ಡೂ ದ್ಯಾಟ್ ಅಂತ ಹೇಳೋದನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ? ಬರೀ 30-35 ರೂಪಾಯಿಯನ್ನು ಇಟ್ಕೊಂಡು ಈ 33 ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ಹೇಗೆ? ಅದು ಕೂಡ ಮಾಡೋದು ಸಾಧ್ಯ ಇದೆ. ಹೌ ಈಸ್ ಇಟ್ ಪಾಸಿಬಲ್? ಈಗ ನಾವು ನೋಡೋಣ. ಈಗ ನಾನು ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ಅಂತ ಹೇಳುವ ಹೆಸರನ್ನು ನಿಮಗೆ ಹೇಳಿದಾಗ ನೀವು ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳುವಂತಹ ಹುಡುಕಾಟವನ್ನು ಮಾಡಬೇಕು. ನಿಮಗೆ ಇದನ್ನು ಮಾಡಿದಾಗ ಗ್ರೋ ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ETF ಅಂತ ಹೇಳುವಂತಹದ್ದು ಕಾಣುತ್ತೆ. ಮಿರಾಯಾ ಆಸೆಟ್ದು ಕೂಡ ಇದೇ ರೀತಿಯದ್ದೊಂದು ಫಂಡ್ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಬೀಳುತ್ತೆ. ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಅಥವಾ ನೋಡಬೇಕು ಅಂತ ಹೇಳಿದರೆ ಹೋಗಿ ನೋಡಬಹುದು. ಇಲ್ಲಿ ಇದೊಂದು ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳುವಂತಹದ್ದು ನಿಮ್ಮ ಕಣ್ಣಿಗೆ ಬೀಳುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಗ್ರೋಗೆ ಹೋಗೋಣ. ನ್ಯೂ ಏಜ್ ಆಟೋಮೋಟಿವ್ ETF ಅಂತ ಹೇಳುವಂತಹದ್ದು ನಮಗೆ ಸಿಗುತ್ತೆ. ಇಫ್ ಯು ವಾಂಟ್ ಟು ಸರ್ಚ್ ಇಟ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್, ಅದನ್ನು ಹೋಗಿ ಈ ಹೆಸರಿನಿಂದ ಹುಡುಕಬೇಕು. GROWWEV ಅಂತ ಹೇಳುವ ಈ ಹೆಸರನ್ನು ಟೈಪ್ ಮಾಡಿದರೆ ನಿಮಗೆ ಈ ETF ಖರೀದಿ ಮಾಡೋದಕ್ಕೆ ಸಿಗುತ್ತೆ. ನಿಮಗೆ ಅದನ್ನು ಖರೀದಿ ಮಾಡೋದು ಹೇಗೆ ಅನ್ನುವಂಥ ಇನ್ನೊಂದು ವಿಡಿಯೋ ಏನಾದರೂ ಬೇಕು ಅಂತ ಹೇಳಿದರೆ ಹೇಳಿ, ಅದನ್ನು ನಾನು ಮಾಡ್ತೀನಿ. ಸೊ ಈ ETFನ 1 ಯೂನಿಟ್ ಖರೀದಿ ಮಾಡೋದಕ್ಕೆ ಇವತ್ತು ನಿಮಗೆ ಬೇಕಾಗಿರುವಂತಹದ್ದು 31.54 ರೂಪಾಯಿ. ಸಿ ಆಸ್ ಸಿಂಪಲ್ ಆಸ್ ದ್ಯಾಟ್. 31.54 ರೂಪಾಯಿಯ ಹೂಡಿಕೆಯನ್ನು ನೀವು ಮಾಡಿದರೆ ನಾನು ಇಲ್ಲಿ ಹೇಳಿದಂತಹ 33 ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡೋದು ಸಾಧ್ಯ ಆಗುತ್ತೆ. ಬಿಕಾಸ್ ದಿಸ್ ಡೈರೆಕ್ಟ್ಲಿ ಟ್ರ್ಯಾಕ್ಸ್ ದ್ಯಾಟ್ ಇಂಡೆಕ್ಸ್. ಸೊ ಇದೊಂದು ಸುಲಭ ವಿಧಾನ ನಿಮಗೆ ಹೂಡಿಕೆಯನ್ನು ಮಾಡೋದಕ್ಕೆ. ಆದರೆ ಇದನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಹ್ಯಾವ್ ಟು ಡೂ ಸಮಥಿಂಗ್. ನಾನು ಹೇಳೋದು ಇಂತಹದ್ರ ಮೇಲೆ ಹೂಡಿಕೆಯನ್ನು ಮಾಡಬೇಕಾದ್ರೆ ದಿಸ್ ಇಸ್ ನಾಟ್ ಒನ್ ಟೈಮ್ ಬೈ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇವತ್ತಿದೆ, ಹೋಗಿ ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ETFನ 31 ರೂಪಾಯಿಗೆ 1 ಯೂನಿಟ್ ಸಿಗುತ್ತೆ ಅಂತ ಹೇಳಿ 3000 ಯೂನಿಟನ್ನು ಇವತ್ತೇ ತಗೋತೀನಿ ಅಂತ ಹೇಳಿ ಹೋಗಿ ಮಾಡುವಂತಹದ್ದಲ್ಲ. ಇದರ ಬದಲು ನೀವೇನು ಮಾಡಬೇಕು, ಇಂತಹ ETFಗಳಲ್ಲಿ ಸಣ್ಣ ಮಟ್ಟಿನ SIPಯನ್ನು ಮಾಡಿಕೊಂಡು ಹೋಗುವಂತಹದ್ದು ತುಂಬ ಸಿಂಪಲ್ ಆಗಿರುವಂತಹ ವಿಧಾನ. ETF SIP ಮಾಡೋದು ಹೇಗೆ, ಸ್ಟಾಕ್ಗಳ SIPಯನ್ನು ನೇರವಾಗಿ ಮಾಡೋದು ಹೇಗೆ, ಇದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ನಾಳೆಯೋ ನಾಡಿದ್ದು ನಾನು ಮಾಡ್ತೀನಿ. ಅದನ್ನು ನೋಡಿ ಯು ವಿಲ್ ಬಿ ಏಬಲ್ ಟು ವಿಜುವಲೈಸ್, ಡೂ ಇಟ್ ಆನ್ ಯೋರ್ ಓನ್. ತಿಂಗಳ ಒಂದು ಸ್ಪೆಸಿಫಿಕ್ ದಿನದಂದು ಇಷ್ಟು ರೂಪಾಯಿಯನ್ನು ನಾನು ಈ ಕಂಪನಿಯ ಅಥವಾ ಈ ETF ಮೇಲೆ ಹೂಡಿಕೆಯನ್ನು ಮಾಡ್ತೀನಿ, ಅಥವಾ ಈ ಕಂಪನಿಯ ಸ್ಟಾಕ್ನ ಮೇಲೆ ಹೂಡಿಕೆಯನ್ನು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಮಾಡುವ ಅವಕಾಶವೂ ಕೂಡ ಇವತ್ತಿನ ಡಿಮ್ಯಾಟ್ ಅಕೌಂಟನ್ನು ಅಥವಾ ಇವತ್ತಿನ ಆ್ಯಪ್ಗಳು ನಿಮಗೆ ಕೊಡ್ತವೆ. ಹೇಗೆ ಮಾಡೋದು ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬಟ್ ಈ ETFನ SIPಯನ್ನು ನೀವು ಡೈರೆಕ್ಟಾಗಿ ಮಾಡೋದು ಹೇಗೆ ಅನ್ನೋದು ಕಷ್ಟ ಅಂತ ನಿಮಗೆ ಅನಿಸಿದರೆ, ಅಥವಾ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಆದರೂ ನನಗೆ ಇದರ ಮೇಲೆ ಹೂಡಿಕೆಯನ್ನು ಮಾಡೋದು ಹೇಗೆ ಅನ್ನುವ ತಲೆಬಿಸಿಯಲ್ಲಿ ನೀವಿದ್ದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ಗೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಬಂದು ಇಲ್ಲ ದಿಸ್ ಇಸ್ ಪೇಯ್ಡ್ ವಿಡಿಯೋ, ನಿನಗೆ ಗ್ರೋನವರು ಸ್ಪಾನ್ಸರ್ಶಿಪ್ ಕೊಡ್ತಿದ್ದಾರೆ ಹಾಗಾಗಿ ನೀನು ಈ ವಿಡಿಯೋವನ್ನು ಮಾಡ್ತಿದ್ದೀಯಾ ಅಂತ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಗ್ರೋನವರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ನಿಜವಾಗ್ಲೂ ಸ್ಪಾನ್ಸರ್ ಮಾಡುವ ಪ್ರಯತ್ನವನ್ನಾದರೂ ಮಾಡಿ ಪ್ಲೀಸ್ ಅಂತ ಹೇಳಿಕೊಂಡು, ಮಿರಾಯಾ ಆಸೆಟ್ನವರದ್ದು ಕೂಡ ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ETF ಅಂತ ಹೇಳುವಂತಹದ್ದೊಂದು ETF ಇದೆ. ಸೊ ದೀಸ್ ಆರ್ ದ 2 ಪ್ಲೇಯರ್ಸ್ ವಿಚ್ ಐ ಫೌಂಡ್. ಹಾಗಾಗಿ ಇವರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಬೇರೆ ಯಾರು ಪ್ಲೇಯರ್ಸ್ ನನ್ನ ಕಣ್ಣಿಗೆ ಕಾಣಲಿಲ್ಲ, ಹಾಗಾಗಿ ಐ ಆಮ್ ನಾಟ್ ಡೂಯಿಂಗ್ ಅಬೌಟ್ ದೆಮ್. EV ಇಂಡಿಯಾ ಅಂತ ಹೇಳುವ ಹೆಸರಿನಿಂದ ನೀವು ಹುಡುಕಿದರೆ ನಿಮಗೆ EV ಇಂಡಿಯಾ ಅಂತ ಹೇಳುವ ETF ಅನ್ನು ಹುಡುಕಿದರೆ ಯು ವಿಲ್ ಬಿ ಏಬಲ್ ಟು ಸಿ ದ್ಯಾಟ್ 31.59 ರೂಪಾಯಿ ಅವರ ETFನ ವ್ಯಾಲ್ಯೂ. ಸೊ ಇವರದ್ದು 31.54, ಇವರದ್ದು 31.59. ವಿ ಆರ್ ಸೋ ಕ್ಲೋಸ್ ಟು ಈಚ್ ಅದರ್. ಸೊ ಇಲ್ಲೂ ಕೂಡ ನೀವು ಹೂಡಿಕೆಯನ್ನು ಮಾಡಬಹುದು. ಐದರ್ ದಿಸ್ ಆರ್ ದ್ಯಾಟ್. ಲಿಕ್ವಿಡಿಟಿ ಎಲ್ಲಿ ಹೆಚ್ಚಿದೆ ಅನ್ನೋದನ್ನು ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸನ್ನು ತಗೊಳ್ಳಿ. ಲಿಕ್ವಿಡಿಟಿ ಎಲ್ಲಿ ಹೆಚ್ಚಿದೆ ಅನ್ನುವ ಪ್ರಶ್ನೆ ನಿಮಗೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹಾಕಿ, ನಾನು ಅಲ್ಲೇ ಉತ್ತರಿಸ್ತೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಎವ್ರಿಥಿಂಗ್ ಆನ್ ಮೈ ಓನ್ ಅನ್ಲೆಸ್ ಪೀಪಲ್ ಆಸ್ಕ್. ಈ ಒಂದು ಪ್ರಶ್ನೆಯನ್ನು ನೀವು ಕೇಳಬಹುದು ಅಥವಾ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕೊಡಬಹುದು. ಎಲ್ಲಿ ಲಿಕ್ವಿಡಿಟಿ ಹೆಚ್ಚಿದೆ ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆದರೆ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಶ್ನೆಯನ್ನು ಕೇಳಿ ನಾನು ಉತ್ತರಿಸ್ತೀನಿ. ಓಕೆ, ಸೊ ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ನಿಮಗೆ
ನೇರವಾಗಿ ಹೂಡಿಕೆಯನ್ನು ಮಾಡೋದು ಸಾಧ್ಯ ಇಲ್ಲ. ಡಿಮ್ಯಾಟ್ ಅಕೌಂಟ್ನ ಮೂಲಕ ಹೂಡಿಕೆಯನ್ನು ಮಾಡೋದು ಕಷ್ಟ ಸಾಧ್ಯ ಅಂತ ಅನಿಸುತ್ತೆ. ಯಾವುದಾದ್ರೂ ಮ್ಯೂಚುವಲ್ ಫಂಡ್ ಇದ್ದಿದ್ರೆ ಆಗ್ತಿತ್ತು ಅಂತ ಹೇಳಿದರೆ ದೇ ಆರ್ ಆಲ್ಸೋ ದೇರ್. ನಿಫ್ಟಿಯ ಈ ಸ್ಪೆಸಿಫಿಕ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುವ ಒಂದು ಫಂಡ್ ಇದೆ. ಇದನ್ನು ನಾವು ಫಂಡ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನು ಫಂಡ್ ಆಫ್ ಫಂಡ್ಸ್ ಅಂತ ಕರಿತೀವಿ ಅಂತ ಹೇಳಿದರೆ, ದಿಸ್ ಡಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಸ್ಪೆಸಿಫಿಕ್ ಇಂಡೆಕ್ಸ್ ವಯಾ ದ ETF ರೂಟ್. ನೀವಿಲ್ಲಿ ಪೋರ್ಟ್ಫೋಲಿಯೋ ಇವರದ್ದು ಏನಿದೆ ಅನ್ನೋದನ್ನು ನೋಡೋದಕ್ಕೆ ಬಂದು ನೋಡಿದರೆ ಹೋಲ್ಡಿಂಗ್ಸ್ ಇರುವಂತಹದ್ದು ಬರೀ ಒಂದೇ ಇದರಲ್ಲಿ, ಗ್ರೋ ನಿಫ್ಟಿ EV ನ್ಯೂ ಏಜ್ ಆಟೋಮೋಟಿವ್ ETF ಗ್ರೋತ್. ಸೊ ಇವರು ಏನು ಮಾಡ್ತಿದ್ದಾರೆ, ನೀವು ಈ ಫಂಡ್ನ ಮೂಲಕ ಹೂಡಿಕೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ದಿಸ್ ಈಸ್ ಅ ಮ್ಯೂಚುವಲ್ ಫಂಡ್. ನಿಮ್ಮ ಮ್ಯೂಚುವಲ್ ಫಂಡ್ ಆ್ಯಪ್ಗಳಲ್ಲಿ ಹೋಗಿ ಗ್ರೋ ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೋಟಿವ್ ETF ಫಂಡ್ ಆಫ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಹೇಳುವ ಹೆಸರನ್ನು ಟೈಪ್ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಸಿ ದಿಸ್. ಇಲ್ಲಿ ನೀವು ಏನನ್ನು ನೋಡಬೇಕು ಅಂದರೆ, ಇಲ್ಲಿ ಹೂಡಿಕೆಯನ್ನು ಮಾಡುವುದು ಹೇಗೆ, ಅಥವಾ ಇವರು ಯಾವುದರ ಮೇಲೆ ಹೂಡಿಕೆಯನ್ನು ಮಾಡ್ತಿದ್ದಾರೆ ಅಂತ ನೋಡಿದರೆ ದೇ ಆರ್ ಇನ್ವೆಸ್ಟಿಂಗ್ ಆನ್ ದ ETF. ಸೊ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ದಿಸ್ ಈಸ್ ಅನ್ ಇಕ್ವಿಟಿ ಫಂಡ್, 100% ಇಕ್ವಿಟಿಯ ಮೇಲೆ ಹೂಡಿಕೆ ಮಾಡ್ತಿರುವಂತಹದ್ದು. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಯಾವುದರ ಮೇಲೆ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ನೋಡಿದರೆ ದೇ ಆರ್ ಇನ್ವೆಸ್ಟಿಂಗ್ ಆನ್ ಎನ್ ETF. ಸೊ ಇಟ್ ಈಸ್ ಅ ಫಂಡ್ ಆಫ್ ಫಂಡ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡನ್ನೇ 100% ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರುವಂಥದ್ದು. ಸೊ ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಮಾಡೋದು ಅಂತ ಹೇಳಿದರೆ, ನೀವು ಇಲ್ಲೊಂದು 100 ರೂಪಾಯಿಯ ಹೂಡಿಕೆಯನ್ನು ಮಾಡಿದರೆ ವಿಚ್ ಇಸ್ ಗುಡ್. ಮಿನಿಮಮ್ SIP ಅಮೌಂಟ್ ಇಲ್ಲಿ ಬರೀ 100 ರೂಪಾಯಿ. ನೀವು 100 ರೂಪಾಯಿಯ ಹೂಡಿಕೆಯನ್ನು ಕೂಡ ತಿಂಗಳಲ್ಲಿ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಡೂ ಎನ್ SIP ಹಿಯರ್. 100 ರೂಪಾಯಿ ಹೂಡಿಕೆಯನ್ನು ನೀವು ಈ ಫಂಡಿನ ಮೇಲೆ ಮಾಡಿದರೆ ಇವರು ಆ 100 ರೂಪಾಯಿಯನ್ನು ತೊಗೊಂಡು ಹೋಗಿಬಿಟ್ಟು ಅಲ್ಲಿಂದ ಈ ETF ಖರೀದಿಯನ್ನು ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ದೇ ಡೂ. ಒಂದು ನಿಮಿಷ ನಾವಿಲ್ಲಿ ನೋಡಬೇಕಾಗಿರುವಂತಹದ್ದು ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅಂತ ಹೇಳೋದು. ಎಕ್ಸ್ಪೆನ್ಸ್ ರೇಷಿಯೋ 0.19% ಇದೆ, ವಿಚ್ ಇಸ್ ಅ ಸ್ಮಾಲ್ ಅಮೌಂಟ್. ನೀವು 100 ರೂಪಾಯಿಯನ್ನು ಹೂಡಿಕೆ ಮಾಡಿದರೆ 19 ಪೈಸೆಯನ್ನು ಇವರು ಚಾರ್ಜ್ ಮಾಡ್ತಾರೆ. ಬಟ್ ಒಂದು ವೇಳೆ ನೀವು ETF ಖರೀದಿಯನ್ನು ಮಾಡಿದರೆ ದರ್ ವಿಲ್ ಬಿ ನೋ ಚಾರ್ಜ್, ಇಟ್ ವಿಲ್ ಬಿ 0. ಸೊ ಹಾಗಾಗಿ ಅದನ್ನು ನೀವು ಖರೀದಿ ಮಾಡ್ತೀರಿ ಅಂತ ಹೇಳಿದರೆ ಯು ಕುಡ್ ಡೂ ದ್ಯಾಟ್. ಬಟ್ ಇಲ್ಲಿ ವಿಲ್ ಬಿ ಪೇಯಿಂಗ್ 0.19%. ಬಟ್ ನೀವು ತಲೆಬಿಸಿ ಮಾಡಿಕೊಂಡು ನೀವಾಗಿ ಹೋಗಿ ETF ಖರೀದಿಯನ್ನೆಲ್ಲ ಮಾಡಬೇಕು ಅಂತಿಲ್ಲ. ದೇ ವಿಲ್ ಡೂ ಇಟ್ ಆನ್ ಯೋರ್ ಬಿಹಾಫ್. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಲಿಂಕ್ ಮಾಡಿದರೆ ಅಲ್ಲಿಂದ ಪ್ರತಿ ತಿಂಗಳು SIP ಅಮೌಂಟ್ ಕಟ್ ಆಗುವ ರೀತಿಯಲ್ಲಿ ನೋಡಿಕೊಂಡ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಎಲ್ಸ್. ದುಡ್ಡು ನೇರವಾಗಿ ಇಲ್ಲಿಂದ ಡಿಡಕ್ಟ್ ಆಗಿಕೊಂಡು ಹೋಗುತ್ತೆ. ದಿಸ್ ಇಸ್ ಈಸಿಯರ್. ಸೊ ನಿಮಗೆ ಯಾವುದು ಈಸಿ, ಡಿಮ್ಯಾಟ್ ಥ್ರೂ ನೀವು ಹೋಗ್ತೀರಿ, ಡೈರೆಕ್ಟ್ ETF ಖರೀದಿಯನ್ನು ನೀವು ಮಾಡ್ತೀರಿ, ಅಲ್ಲಿ SIP ಮಾಡೋದು ನಿಮಗೆ ಸುಲಭ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ದೇರ್. ಇಫ್ ಯು ಡೋಂಟ್ ವಾಂಟ್ ಟು ಡೂ ದ್ಯಾಟ್, ಇಫ್ ಯು ಕಾಂಟ್ ಡೂ ದ್ಯಾಟ್, ಇದು ಇನ್ನೊಂದು ಆಪ್ಷನ್ ಇರುವಂಥದ್ದು, ಯು ಕುಡ್ ಚೂಸ್ ದಿಸ್. ಈಗ ಫೈನಲ್ ವರ್ಡಿಕ್ಟ್ ಏನು, ನಿಫ್ಟಿ EV ಮತ್ತು ನ್ಯೂ ಏಜ್ ಆಟೋಮೊಬೈಲ್ಗಳ ಮೇಲೆ ನೀವು ಹೂಡಿಕೆಯನ್ನು ಮಾಡಬೇಕಾ? EVಗಳ ಅಥವಾ ನ್ಯೂ ಏಜ್ ಆಟೋಮೊಬೈಲ್ಗಳ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಇದು ಸರಿಯಾದ ವಿಧಾನವಾ, ಅಥವಾ ಈ ಸೆಕ್ಟರ್ನಲ್ಲಿ ಫಸ್ಟ್ ಆಫ್ ಆಲ್ ಹೂಡಿಕೆಯನ್ನು ಮಾಡಬೇಕಾ ಬೇಡವಾ? ಸಿಂಪಲ್ ಆಗಿರುವಂತಹ ಕೆಲವೊಂದಿಷ್ಟು ಆನ್ಸರ್ಗಳನ್ನು ನಾನು ಕೊಡ್ತೀನಿ. ಒಂದು, EV ಮತ್ತು ನ್ಯೂ ಏಜ್ ಆಟೋಮೊಬೈಲ್ಸ್ ಫ್ಯೂಚರ್ ಹೌದಾ ಆಟೋಮೊಬೈಲ್ ಸೆಕ್ಟರ್ನದ್ದು ಅಂತ ಕೇಳಿದರೆ ಖಂಡಿತವಾಗಿಯೂ ಸದ್ಯಕ್ಕೆ ನಾವು ನೋಡಬೇಕಾದ್ರೆ ದ್ಯಾಟ್ ಈಸ್ ವಾಟ್ ವಿ ಕ್ಯಾನ್ ಸಿ. ಫ್ಯೂಯಲ್ ಸೆಲ್ಸ್ ಅಲ್ಲ, ಪೆಟ್ರೋಲ್ ಡೀಸೆಲ್ ಇಂಜಿನ್ಗಳು ಸ್ಲೋ ಆಗಿ ಫೇಸ್ ಔಟ್ ಆಗುವಂತಹದ್ದು ಖಂಡಿತ ನಮಗೆ ಕಾಣ್ತಾ ಇದೆ. ಇದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಯಾವ ಕಂಪನಿ ಬರುತ್ತೆ, ಯಾವ ಟೆಕ್ನಾಲಜಿ ಬರುತ್ತೆ, ಸ್ಪೆಸಿಫಿಕ್ ಆಗಿ ಯಾವ ಕಂಪನಿ ಆ ಟೆಕ್ನಾಲಜಿಯನ್ನು ಹೊರತರುತ್ತೆ ಅಂತ ಹೇಳುವ ಗ್ಯಾರಂಟಿ ಇನ್ನೂ ಇಲ್ಲ. ಮಹೀಂದ್ರ ಏನನ್ನಾದರೂ ಮಾಡಬಹುದಾ, ಹ್ಯುಂಡೈ ಏನನ್ನಾದರೂ ಮಾಡಬಹುದಾ, ಟಾಟಾ ಮೋಟರ್ಸ್ ಏನನ್ನಾದರೂ ಮಾಡಬಹುದಾ, ಮಾರುತಿ ಸುಜುಕಿ ಏನನ್ನಾದರೂ ಮಾಡಬಹುದು, ಅಥವಾ ಬೇರೆ ಯಾರಾದರೂ ಏನನ್ನಾದರೂ ಮಾಡಬಹುದಾ? ಎನಿವನ್ ಹ್ಯಾಸ್ ಅನ್ ಓಪನ್ ಪ್ಲೇಯಿಂಗ್ ಗ್ರೌಂಡ್. ಇಲ್ಲಿ ಎಲ್ಲರಿಗೂ ಈಕ್ವಲ್ ಅಪರ್ಚುನಿಟಿ ಇದೆ, ಯಾರು ಬೇಕಾದರೂ ಮಾಡಬಹುದು. ಸೊ ಯಾವ ಕಂಪನಿಯ ಮೇಲೆ ಸ್ಪೆಸಿಫಿಕ್ ಆಗಿ ಹೂಡಿಕೆಯನ್ನು ಮಾಡಬೇಕು ಅನ್ನುವ ಪ್ರಶ್ನೆ ಏನು ಕೇಳಿದರೆ ದರ್ ಇಸ್ ಅ ಕನ್ಫ್ಯೂಷನ್. ಸೊ ಹಾಗಾಗಿ ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅಂತ ಹೇಳಿ ಮಾಡಬಹುದು. ಬಟ್ ರಿಮೆಂಬರ್ ಅ ಫ್ಯೂ ಥಿಂಗ್ಸ್ ಹಿಯರ್. ಥೀಮ್ಯಾಟಿಕ್ ಫಂಡ್ಗಳು ಅಂತ ಬರ್ತವೆ, ಒಂದು ಸ್ಪೆಸಿಫಿಕ್ ಥೀಮ್ನ ಮೇಲೆ ಹೂಡಿಕೆಯನ್ನು ಮಾಡುವಂತಹವುಗಳು. ಈಗ ಇದು ಕೂಡ ಒಂದು ಸ್ಪೆಸಿಫಿಕ್ ಥೀಮ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮತ್ತು ಆಟೋಮೊಬೈಲ್ ಸೆಕ್ಟರ್ ಅಂತ ಹೇಳುವಂತಹದ್ದೊಂದು ಥೀಮ್. ಈ ಥೀಮ್ನ ಮೇಲೆ ಹೂಡಿಕೆಯನ್ನು ಮಾಡುವುದು ಅಂತ ಹೇಳಿದರೆ ಇಟ್ ಈಸ್ ಅ ರಿಸ್ಕಿ ಥಿಂಗ್. ಈಗ ನೀವು ನೋಡ್ತಾ ಇರಬಹುದು, ಆಟೋಮೊಬೈಲ್ ಪ್ರೊಡಕ್ಷನ್ ಹೆಚ್ಚಿದೆ, ಆಟೋಮೊಬೈಲ್ ಡಿಮಾಂಡ್ ಕಮ್ಮಿ ಇದೆ, ತುಂಬ ದೊಡ್ಡ ಮಟ್ಟಿನ ಸ್ಟಾಕ್ ಪೈಲ್ ನಮ್ಮ ಡಿಸ್ಟ್ರಿಬ್ಯೂಟರ್ಗಳ ಬಳಿಯಲ್ಲಿ, ಶೋರೂಮ್ಗಳ ಹತ್ರ ಇದೆ ಅನ್ನುವಂತಹ ಸುದ್ದಿಯನ್ನು ನೀವು ಓದಿರ್ತೀರಿ, ನೋಡಿರ್ತೀರಿ. ಆ್ಯಂಡ್ ಸೇಲ್ಸ್ ನಂಬರ್ ಡಿಕ್ಲೈನ್ ಆಗ್ತಿದೆ ಅಂತ ಹೇಳುವಂತಹದ್ದನ್ನು ನೋಡಿರ್ತೀರಿ. ಇದನ್ನು ನೋಡಿದಾಗ ಇಸ್ ದೇರ್ ಅ ರಿಸ್ಕ್ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ಡೆಫಿನೆಟ್ಲಿ ದೇರ್ ಇಸ್ ಅ ರಿಸ್ಕ್ ಅಂತ ಹೇಳಬಹುದು. ಬಟ್ ಈಸ್ ದೇರ್ ಅ ರಿವಾರ್ಡ್ ಅನ್ನೋದನ್ನು ಕೇಳಿದರೆ ಈ ರೀತಿಯ ಸ್ಲೋ ಡೌನ್ಗಳು ಸೈಕ್ಲಿಕಲ್ ನೇಚರ್ ಆಫ್ ಬಿಸ್ನೆಸ್ ಅಂತ ಹೇಳುವಂತಹದ್ದನ್ನು ಹೇಳಬಹುದು. ದೇರ್ ಈಸ್ ಗೋಯಿಂಗ್ ಟು ಬಿ ನ್ಯೂ ಹೋಪ್ ಇನ್ ಫ್ಯೂಚರ್. 2025ರಲ್ಲಿ ಡಿಮಾಂಡ್ ಹೆಚ್ಚಾಗಬಹುದು, 2026ರಲ್ಲಿ ಡಿಮಾಂಡ್ ಹೆಚ್ಚಾಗಬಹುದು. ಬಿಕಾಸ್ ವಿ ಆರ್ ಅ ಗ್ರೋಯಿಂಗ್ ಎಕಾನಮಿ, ನಮ್ಮ ಮಾರ್ಕೆಟ್ನಲ್ಲಿ ಈ ಸೆಕ್ಟರ್ಗೆ ಬೆಳವಣಿಗೆಯ ಅವಕಾಶ ಅಂತೂ ಖಂಡಿತವಾಗಿಯೂ ಇದೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಇದರ ಮೇಲೆ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್, ನಿಮ್ಮ ಹತ್ರ ಇರುವಂತಹ ಇಕ್ವಿಟಿ ಪೋರ್ಟ್ಫೋಲಿಯೋ 10 ಲಕ್ಷದ್ದು ಅಂತ ಹೇಳಿದರೆ 10 ಲಕ್ಷವನ್ನು ಇದರ ಮೇಲೆ ಹೂಡಿಕೆಯನ್ನು ಮಾಡಬೇಕಾ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ಖಂಡಿತ ಮಾಡಬಾರ್ದು. ಡೈವರ್ಸಿಫಿಕೇಷನ್ ಈಸ್ ಸಮಥಿಂಗ್ ವಿಚ್ ವಿ ನೀಡ್ ಟು ಸ್ಟ್ಯಾಂಡ್ ಆ್ಯಂಡ್ ಅಬೈಡ್ ಬೈ.
ಎಷ್ಟು ಹಾಕ್ಬೋದು? ನೀವು ತಿಂಗಳಿಗೆ ಒಂದು 40,000 SIP ಮಾಡ್ತಿದ್ದೀರಿ ಈಗ ಅಂತ ಹೇಳಿದರೆ, ಆ 40,000ದಲ್ಲಿ ಒಂದು 3-4 ಸಾವಿರವನ್ನು 2,000ವನ್ನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮಾಡಬಹುದು ಇಲ್ಲಿ. ವಿಚ್ ಮೀನ್ಸ್ 5-10% ಎಕ್ಸ್ಪೋಜರನ್ನು ಇದಕ್ಕೆ ಕೊಡ್ತೀನಿ ಅನ್ನುವ ಆಲೋಚನೆಯನ್ನೇನಾದರೂ ನೀವು ಮಾಡಿದರೆ, ಸಿನ್ಸ್ ಯು ಆರ್ ಇನ್ವೆಸ್ಟಿಂಗ್ ಇನ್ 33 ಡಿಫ್ರೆಂಟ್ ಕಂಪನೀಸ್, ದ್ಯಾಟ್ ಕುಡ್ ಬಿ ಓಕೆ. ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಇದು. ಇನ್ವೆಸ್ಟ್ಮೆಂಟ್ ನಿರ್ಧಾರವನ್ನು ನೀವೇ ಮಾಡಬೇಕು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕೇಳಿಯೇ ಅದನ್ನು ಮಾಡಬೇಕು. ಬಟ್ ಎಜುಕೇಷನಲ್ ಪರ್ಪಸಸ್ಗೆ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಬಳಿಯಲ್ಲಿ, ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಬಳಿಯಲ್ಲಿ ಕೇಳಬೇಕಾದಂತಹ ಪ್ರಶ್ನೆಗಳು ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಈ ವಿಡಿಯೋ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನು. ದಿಸ್ ಈಸ್ ಯಾರ್ ಇನ್ವೆಸ್ಟ್ಮೆಂಟ್, ಯಾರ್ ಲೈಫ್, ಯಾರ್ ಮನಿ, ಯು ಶುಡ್ ಟೇಕ್ ಯೋರ್ ಫೈನಲ್ ಡಿಸಿಷನ್. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಸ್ವಲ್ಪ ವಿಡಿಯೋ ದೊಡ್ಡದಾಗಿದೆ ಅನ್ನೋದು ನನಗೆ ಗೊತ್ತು, ಬಟ್ ಅನ್ಲೆಸ್ ಐ ಗಿವ್ ಯು ದ 360 ವ್ಯೂ ಆಫ್ ವಾಟ್ ಇಟ್ ಈಸ್, ಯು ವಿಲ್ ಬಿ ಇನ್ ಡಾರ್ಕ್ನೆಸ್. ನಾನು ನಿಮಗೆ ಎಲ್ಲವನ್ನೂ ಹೇಳದೇ ಇದ್ದರೆ, ನೀವು ಅರ್ಧ ಸತ್ಯವನ್ನು, ಅರ್ಧಂಬರ್ಧ ಸುದ್ದಿಯನ್ನು ಓದಿಕೊಂಡು ಹೋಗಿ ಇನ್ವೆಸ್ಟ್ ಮಾಡಿದರೆ, ಯು ವಿಲ್ ಬ್ಲೇಮ್ ಮೀ ಇನ್ ಫ್ಯೂಚರ್. ಅವನು ಹೇಳಿದ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿ ನನಗೆ ಬೈಬಾರ್ದು ಅನ್ನುವ ಕಾರಣಕ್ಕೆ ನಾನು ನಿಮಗೆ ಇದೆಲ್ಲವನ್ನು ಹೇಳ್ತಿದ್ದೀನಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂತು. ಈ ವಿಡಿಯೋವನ್ನು ಇಲ್ಲಿವರೆಗೆ ನೀವು ನೋಡಿದ್ದೀರಿ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋಕ್ಕೆ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.